ಬೀದರ್ ಟು ಬಿಹಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಟು ಬಿಹಾರ್ ಎನ್ನುವಂತಹ ಕಾರ್ಯಕ್ರಮನ ನಿಮ್ಮ ಮುಂದೆ ಹೊತ್ತುಕೊಂಡು ಬರಲು ಅನೇಕ ದಿನಗಳ ಕಾಲ ಕಾಯಬೇಕಾಗಿದ್ದ ಪರಿಸ್ಥಿತಿ ಎದುರಾಯಿತು. ಯಾಕಂದ್ರೆ ಅವತ್ತು ದಿನಾಂಕ 16/1/2025 ಸಂಕ್ರಾಂತಿ ಹಬ್ಬ ಮುಗಿಸಿ ಒಂದಿಷ್ಟು ನೆಮ್ಮದಿಯಿಂದ ಜನರು ಉಸಿರಾಡ್ತಿರುವಂತ ಮಲ್ಕೊಂಡ್ರೆ ಗುಂಡಿನ ಸದ್ದು ಬೀದರ್ ಜಿಲ್ಲೆಯಲ್ಲಿ ಕೇಳಿ ಬಂದಿತ್ತು. ಅದೇನಪ್ಪ ಗುಂಡಿನ ಸದ್ದು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅಲ್ಲೊಂದು ಬ್ಯಾಂಕ್ ದರೋಡೆ ಮಾಡ್ತಾರೆ. ATMಗೆ ತುಂಬಲು ಬಂದಿರ್ತ ಹಣವನ್ನ ದೋಚಿಕೊಂಡು ಹೋಗಿ ಪರಾರಿಯಾಗಲು ಹೊರಟಿರುವಂತಹ ಕಹಾನಿಯನ್ನ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಚಾರವನ್ನ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನರ ಮೇಲೆ ಗೋಗರಿತಾ ಇತ್ತು. ಪದೇ ಪದೇ SBI ಬ್ಯಾಂಕಿಗೆ ಹೋದ್ರೆ ನೆನಪಿಸ್ತಾ ಇತ್ತು. ಹೇಗಾದ್ರೂ ಮಾಡಿ ಅದನ್ನ ಆ ಕದಿಮರನ ಹೆಡೆಮುರಿ ಕಟ್ಟಬೇಕೆಂಬ ಕನಸು ಕಟ್ಟಿಕೊಂಡಿದ್ದಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಹಗಲಿರುಳು ಅದೇ ಧ್ಯಾನ, ಅದೇ ಚಿಂತೆಯಲ್ಲಿ ತೊಡಗಿ ಹೇಗಾದ್ರೂ ಮಾಡಿ ಈ ಬೀದರ್ ಜಿಲ್ಲೆ ಜನತೆಗೆ ಒಂದು ಉತ್ತರ ಕೊಡಬೇಕು ಅನ್ನೋಂತ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ರು. ಹೇಳಿ ಕೇಳಿ ಅದು ಬಿಟ್ರೆ ಸರಿಯಲ್ಲ, ಬಿಟ್ಟೋದು ಕೂಡ ನನಗೆ ಒಂದು ಚುಕ್ಕೆ ಇರುತ್ತೆ, ಆ ಚುಕ್ಕೆ ನನ್ನ ಮೈಗೆ ಹಚ್ಕೊಳ್ಬಾರ್ದೆಂಬ ಕಾರಣಕ್ಕಾಗಿ ಇವತ್ತಿಷ್ಟೆಲ್ಲ ಪ್ರಯತ್ನ ಮಾಡಿ ಆ ಕದಿಮರ ಹೆಡೆಮುರಿದು ಕಟ್ಟಿಕೊಂಡು ಬಂದಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅವರ ತಂಡದವರು. ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದೀವಿ ಅಂದ್ರೆ, ಬೀದರ್ ಜಿಲ್ಲೆಯಲ್ಲಿ ನಡೆದು ಹೋಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಸಿಕ್ಕವರೆಲ್ಲ ಆಡಬಾರಂತ ಮಾತುಗಳು ಆಡ್ತಾ ಇದ್ರು. ಅದೆಷ್ಟೋ ನೋವನ್ನು ಅನುಭವಿಸ್ಕೊಂಡ್ರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅದೆಷ್ಟೋ ಪತ್ರಿಕಾಗೋಷ್ಠಿಯಲ್ಲಿ ಆ ಪ್ರಶ್ನೆ ಕೇಳುತ್ತಾರೆ, ನನಗೆ ಉತ್ತರ ಇಲ್ಲ ಅನ್ನುವಂತ ಮಟ್ಟಕ್ಕೆ ಅವರು ತಮ್ಮ ಮನಸ್ಸಲ್ಲಿ ತಾವೇ ಕೊರಗ್ತಾ ಇದ್ರು. ಅನೇಕ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಸಡನ್ ಆಗಿ ಅಲ್ಲಿ ನಿಲ್ಲಿಸಿ ಥ್ಯಾಂಕ್ ಯು ಅಂತ ಹೇಳೋಗಿರ್ತಕ್ಕಂಥ ಘಟನೆ ಕೂಡ ಬಹಳಷ್ಟಿದಾವೆ. ಯಾಕಂದ್ರೆ ಅದನ್ನ ಬಿಟ್ಟು ಬೇರೆ ವಿಷಯನ ಕೇಳಬೇಡಿ, ಬೇರೆ ವಿಷಯಕ್ಕೆ ಮಾತಾಡಬೇಡಿ, ನಾವು ಮಾಡಿ ತೋರಿಸ್ತೇವಂತ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಪ್ರದೀಪ್ ಗುಂಟಿ ಅವರು ಅವರ ಮೈಂಡಲ್ಲೇ ತಿರುಗ್ತಾ ಇತ್ತು. ಹೇಗಾದ್ರೂ ಈ ಕಪ್ಪು ಚುಕ್ಕಿನ ನನ್ನ ಮೈಗೆ ಹಚ್ಕೊಳ್ಬಾರ್ದು, ಇದನ್ನ ತಿಂಡಿ ತೀರಿಸಬೇಕೆನ್ನೋ ಹಠ ತೊಡೆದುಕೊಂಡು 20 ಅಧಿಕಾರಿಗಳು 20 ಪೊಲೀಸರು ಸೇರಿಕೊಂಡು ಬಿಹಾರದಲ್ಲಿ ಒಂದು ಮನೆ ಮಾಡಿ ತಮ್ಮದಂತಹ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿ ಆ ಕದಿಮರ ಹೆಡೆಮುರಿ ಕಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು. ಅದರಲ್ಲಿ ಪ್ರಮುಖ ಪಾತ್ರ ಕೂಡ ಪ್ರದೀಪ್ ಗುಂಟಿ ಅವರು ವಹಿಸಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅವತ್ತು ನಡೆದಿರ್ತಕ್ಕಂಥ ಘಟನೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಅವತ್ತು ಬೀದರ್ನಲ್ಲಿ ಶೂಟೌಟ್ ಆಗಿದ್ದಂತಹ ಘಟನೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದಲ್ಲದೆ ಹೈದರಾಬಾದ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಹಂಗೆ ಅಟ್ಯಾಕ್ ಆಗಿತ್ತು. ಅಂತರ ಮಧ್ಯೆಯಲ್ಲೂ ಕೂಡ ಏನಪ್ಪಾ ಇಂಥದ್ದು ಬಂತಲ್ಲ ನನಗೆ ಅಂತಕ್ಕಂಥ ವಿಚಾರವನ್ನ ಪ್ರದೀಪ್ ಗುಂಟಿ ಅವರು ತಲೆ ಮೇಲೆ ತೆಗೆದುಕೊಂಡು ಹೇಗಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡಬೇಕು, ಬೀದರ್ ಜಿಲ್ಲೆಯ ಜನತೆಗೆ ಅದಕ್ಕೆ ಉತ್ತರ ನಾನು ಕೊಟ್ಟೆ ಹೋಗ್ತೀನಿ ಅಂತ ಮಟ್ಟಕ್ಕೆ ಬಂದು ಇವತ್ತು ಕರ್ನಾಟಕ ರಾಜ್ಯ ಅಲ್ಲದೆ ಬೀದರ್ ಟು ಬಿಹಾರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಕದಿಮರನ್ನ ಹೆಡೆಮುರಿ ಕಟ್ಟಿ ಬೀದರ್ ಜಿಲ್ಲೆಯ ಪೊಲೀಸರು ತಮ್ಮ ಕೀರ್ತಿ ಪತಾಕೆಯನ್ನ ಹಾರಿಸಿಕೊಂಡಿದ್ದಾರೆ. ಅವರಿಗೊಂದು ಬಿಗ್ ಸಲ್ಯೂಟ್ ಹೇಳಲೇಬೇಕು. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ, ಸಾಧನೆ ಮತ್ತು ಶೌರ್ಯದ ವಿಚಾರವಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲಿ ತಮ್ಮ ಕಾರ್ಯಪ್ರವೃತ್ತಿಗಳನ್ನ ಮಾಡಿದ್ದಾರೆ. ಅಲ್ಲಿ ಮಾಡಬೇಕಾದಂತಹ ಕೆಲಸಗಳು ಬಹಳಷ್ಟಿತ್ತು. ಆದ್ರೂ ಕೂಡ ಹೇಗಾದ್ರೂ ಮಾಡಿ ಆ ಇಬ್ಬರು ದರೋಡೆಕೋರನ್ನ ಬೀದರ್ ಜಿಲ್ಲೆಗೆ ಕರೆದುಕೊಂಡು ಬರುವಂತಹ ಪ್ರಯತ್ನ ಬಹಳಷ್ಟು ದಿನಗಳಿಂದ ಗೋಗರಿತಾ ಇತ್ತು. ಏನಪ್ಪ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನ ತಳಮಳವಾಗ್ತಾ ಇತ್ತು. ಹಂತದ ಮಧ್ಯೆಯಲ್ಲಿ ಪ್ರದೀಪ್ ಗುಂಟಿ ಅವರ ಮನಸ್ಸಲ್ಲಿ ದಿನನಿತ್ಯ ಓಡಾಡೋದು ಒಂದೇ ಏನಪ್ಪಾ ಅಂತಂದ್ರೆ, ಆ ಕಳ್ಳರನ್ನ ಹೇಗೆ ಹಿಡಿಬೇಕು, ಆ ಕಳ್ಳರ ಹೆಡೆಮುರಿ ಹೇಗೆ ಕಟ್ಟಬೇಕು, ಅವರನ್ನ ಹೇಗೆ ಕರೆದುಕೊಂಡು ಬಂದು ಬೀದರ್ ಜನತೆ ಮುಂದೆ ನಿಲ್ಲಿಸಬೇಕು ಅನ್ನೋದೇ ಒಂದೇ ಒಂದು ಅಚ್ಚಲವಾದ ನಿರ್ಧಾರವನ್ನ ಮಾಡಿಕೊಂಡು ಕೊನೆಗೂ ಸಕ್ಸೆಸ್ ಆಗಿರುವಂತಹ ವ್ಯಕ್ತಿ ಇದೇ ನಮ್ಮ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಂದರೆ ತಪ್ಪಾಗಲಾರದು. ಬಂಧುಗಳೇ, ಅನೇಕ ಅಧಿಕಾರಿಗಳು ನಾವು ಬಂದು ಹೋಗಿದ್ದನ್ನು ನೋಡಿದ್ದೇವೆ, ಅನೇಕ ಅಧಿಕಾರಿಗಳು ವರ್ಗಾವಣೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ನಾನು ಮಾಡಿದ ಕೆಲಸ ಅಥವಾ ನನ್ನ ಕೈಯಲ್ಲಾಗಿರ್ತಕ್ಕಂಥ ಕೆಲಸನ ಇಡೀ ನನ್ನ ಬೀದರ್ ಜಿಲ್ಲೆಯ ಜನತೆಗಳದೇ ಕರ್ನಾಟಕ ರಾಜ್ಯದ ಜನತೆಗೆ ನಾನು ತೋರಿಸಿಕೊಡ್ಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಪ್ರದೀಪ್ ಗುಂಟಿ ಮತ್ತು ಅವರ ಟೀಮು
ಹಗಲಿರುಳು ದುಡಿದು ಆ ಕದಿಮರ ಹೆಡೆಮುರಿದು ಕಟ್ಟಿ ಇವತ್ತು ಕಂಬಿ ಮುಂದೆ ಕಳಿಸಿರುವಂತಹ ಘಟನೆ ನಮ್ಮ ಮುಂದೆ ಇದೆ. ಬಂಧುಗಳೇ, ಅವರು ಒಂದೊಂದ್ಸಾರಿ ಮಾತಾಡ್ತಾ ಇದ್ರು. ಯಾಕೆ ವಿಚಾರನ ನಿಮ್ ಮುಂದೆ ಹೇಳ್ತೇನೆ ಅಂದ್ರೆ, ಒಂದೊಂದ್ಸಾರಿ ಮಾತಾಡ್ತಾ ಇದ್ರು. ಜನ ಏನು ನನ್ನ ಅನ್ಕೋತಾರೋ, ಜನರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೋ, ಜನರಿಗೆ ನಾನು ಯಾವ ತೀರಿ ಉತ್ತರ ಕೊಡ್ಲಿ ಅನ್ನೋದನ್ನ ಆಗಾಗ ತಾವು ಮಾತಾಡ್ತಾ ಇದ್ರು. ಅವ್ರ ಪಾಡಲ್ಲ ಅವರೇ. ಆದ್ರೂ ಕೂಡ ಅದೆಲ್ಲ ಮನಸ್ಸಲ್ಲಿ ಒಂದು ಕಡೆ ಇಟ್ಕೊಂಡು ಮತ್ತೆ ಎಲ್ಲ ಸಭೆ ಸಮಾರಂಭಗಳು ಮತ್ತೆ ಹಬ್ಬ ಹರಿದಿನಗಳ ಮಧ್ಯೆ ಕೂತ್ಕೊಂಡು ಸಾರ್ವಜನಿಕರಿಗೆ ತಿಳಿ ಹೇಳುವಂತಹ ಕೆಲಸ ಒಂದು ಕಡೆ ಮಾಡ್ತಾ ಇದ್ರು. ಆದ್ರೂ ಸಹ ಅವರ ಎದೆಯಲ್ಲಿ ಒಂದೇ ಗೋಗರಿತಾ ಇತ್ತು. ಏನಪ್ಪಾ ಅಂತಂದ್ರೆ, ಆ ATM ದರೋಡೆಕೋರ ಕಳ್ಳರನ್ನ ಯಾವ ರೀತಿಯಾಗಿ ನಾವು ಬಂಧಿಸಬೇಕು, ಯಾವ ರೀತಿಯಾಗಿ ನಮ್ಮ ಜಿಲ್ಲೆಗೆ ಕರ್ಕೊಂಡು ತರಬೇಕು, ಆ ಜಿಲ್ಲೆಗೆ ಬಂದು ನಾನು ಉತ್ತರ ಕೊಡಬೇಕು ಅನ್ನೋದೇ ನನ್ನ ಏಕೈಕ ಒಂದು ಉದ್ದೇಶವಾಗಿದೆ ಎನ್ನುವಂತ ಮಾತು ಪ್ರದೀಪ್ ಗುಂಟಿ ಅವರು ಹೇಳ್ತಾ ಇದ್ದರು. ಅಂದುಕೊಂಡ ಹಾಗೆ ಆ ಭ್ರಷ್ಟರ ಬೇಟೆ ಆಡಿ ಇವತ್ತು ಅವರ ಹೆಡೆಮುರಿ ಕಟ್ಟಿ ಬೀದರ್ ಜಿಲ್ಲೆಗೆ, ಬಿಹಾರ್ ಟು ಬೀದರ್ಗೆ ಕರೆದುಕೊಂಡು ಬಂದಿರತಕ್ಕಂಥ ಘಟನೆ ಬೀದರ್ ಜಿಲ್ಲೆಯ ಹೆಮ್ಮೆ ವಿಷಯವಾಗಿದೆ. ಹಾಗಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆ ಒಂದು ವಿಚಾರಕ್ಕೆ ಅನುಗುಣವಾಗಿ ಅವರು ಮಾಡಿರುವಂತಹ ಕಾರ್ಯಕ್ಕೆ ಒಂದಿಷ್ಟು ಬೀದರ್ ಜಿಲ್ಲೆ, ಇಡೀ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದ ಜನತೆ ಕೂಡ ಸಲಾಂ ಹೊಡಿತಾ ಇದ್ದಾರೆ. ಯಾಕೆಂದ್ರೆ ಅವರು ಮಾಡಿರುವಂತಹ ಕಾರ್ಯ, ಸಾಧನೆ ಮತ್ತು ಅವರು ನಡೆದುಕೊಂಡುವಂತಹ ರೀತಿ ರಿವಾಜ್ಗಳು ನೋಡ್ಕೊಂಡ್ರೆ ನಿಜಕ್ಕೂ ಇದು ಹೆಮ್ಮೆಯ ವಿಷಯ ಅಂತ. ಯಾಕಂದ್ರೆ ಒಂದು ಕಡೆಯಿಂದ ATM ದರೋಡೆಕೋರರು ಗುಂಡೇಟು ತಿಂದು ಸಾವನ್ನಪ್ಪಿರುವಂತಹ ಮನೆಗೆ 1 ವರ್ಷ 7 ತಿಂಗಳು ಕಳೀತಾ ಇದೆ. ಇನ್ನೊಬ್ಬ ಗುಂಡೇಟು ತಿಂದು ಮನೆಯಲ್ಲಿ ವಾಸಿ ಆಗ್ತಾ ಇದ್ದಾನೆ. ಅವನು ಕೂಡ ಬದುಕಿನ ಹಂತದಲ್ಲಿ ಹಂಗು ತೊರೆದು ಬದುಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅಂತರಿಗೂ ಕೂಡ ಒಳ್ಳೆಯದಾಗಬೇಕೆನ್ನುವಂತ ನಿಟ್ಟಿನಲ್ಲಿ ಪ್ರದೀಪ್ ಗುಂಟಿಯವರು ಈ ಒಂದು ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯ ಹೆಮ್ಮೆ ಸುಪುತ್ರವೆಂದೇ ಎನಿಸಿಕೊಂಡಿರುವಂತಹ ಪ್ರದೀಪ್ ಗುಂಟಿಯವರಿಗೆ ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ದಾರೆ ಬೀದರ್ ಜಿಲ್ಲೆ. ಯಾವತ್ತು ಬೀದರ್ ಟು ಬಿಹಾರ್ ಹೋದ್ರು, ಬಿಹಾರ್ ಟು ಬೀದರ್ಗೆ ಬರುವಾಗ ಸ್ವಾಗತದ ಸುರಿಮಳೆ, ಎಲ್ಲಿ ನೋಡಿದಲ್ಲಿ ಅವರ ಗುಣಗಾನ. ಯಾವ ಇನ್ಸ್ಟಾಗ್ರಾಮ್ ತೆಗಿರಿ, ಯಾವ ಫೇಸ್ಬುಕ್ ತೆಗಿರಿ, ಪ್ರದೀಪ್ ಗುಂಟಿ ಅವರ ಬಗ್ಗೆ ಗುಣಗಾನವೇ ಗುಣಗಾನ. ಯಾಕೆ? ಅವರು ಮಾಡಿರುವಂತ ಒಳ್ಳೆ ಕಾರ್ಯಕ್ಕಾಗಿ, ಅವರು ಮಾಡಿರ್ತಕ್ಕಂಥ ಒಳ್ಳೆ ಸಾಧನೆಗಾಗಿ, ಅವರು ಮಾಡಿರ್ತಕ್ಕಂಥ ಅಚ್ಚಲ ನಿರ್ಧಾರಕ್ಕಾಗಿ, ಕೊಡಬೇಕಾಗಿದ್ದಂತಹ ಮಾತನ್ನ ಉಳಿಸಿಕೊಂಡಿದ್ದಕ್ಕಾಗಿ, ಬೀದರ್ ಜಿಲ್ಲೆಯ ಜನತೆಗೆ ಈ ಒಂದು ಮಾತು ಕೊಡಬೇಕಾಗಿತ್ತು. ಆ ವಿಚಾರಕ್ಕಾಗಿ ಹಗಲಿರುಳು ನಮ್ಮ ತಂಡ ಮತ್ತು ನಾವು ದುಡಿದಿದ್ದೇವೆ. ನೀವು ಕೊಟ್ಟಂತಹ ಪ್ರೀತಿ, ಪ್ರೇಮ, ವಿಶ್ವಾಸವನ್ನ ಎದೆಲಿಟ್ಟುಕೊಂಡು ಹೆಡೆಮುರಿ ಕಟ್ಟುಕೊಂಡು ಕಳ್ಳರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೇವೆ. ಆ ವಿಚಾರಕ್ಕಾಗಿ ಇವತ್ತು ಪ್ರದೀಪ್ ಗುಂಟಿ ಮತ್ತು ಅವರ ತಂಡದವರನ್ನ ಇವತ್ತು ಬಹಳಷ್ಟು ರೀತಿಗಳಿಂದ ವೈಭವಿಕವಾಗಿ ಸ್ವಾಗತಗಳನ್ನ ಮಾಡಿದ್ದಾರೆ. ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ, ಸಿಹಿ ತಿಂದು ಕುಣಿದು ಕುಪ್ಪಳಿಸಿದ್ದಾರೆ. ಯಾರವರು? ಬೀದರ್ ಜಿಲ್ಲೆಯ ಜನತೆ, ಬೀದರ್ ಜಿಲ್ಲೆಯ ಪೊಲೀಸರು, ಜೊತೆಯಾಗಿ ಎಲ್ಲ ಬೀದರ್ ಜಿಲ್ಲೆಯ ಜನಾಂಗದವರು. ಯಾಕೆ, ಯಾವ ಕಾರಣಕ್ಕಾಗಿ ಅನ್ನುವಂತ ಪ್ರಶ್ನೆ ಬರಬೇಕಾಗಿತ್ತಲ್ವಾ? ಇಲ್ಲ. ಇವತ್ತು ಆ ಒಂದು ಮಾತಿಗೆ ಪೊಲೀಸ್ ಸ್ಟಾಪ್ ಕೊಡುವಂತ ಕೆಲಸ ಮಾಡಿದ್ದಾರೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು. ಯಾಕೆ ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಅಂದ್ರೆ, ನಾನು ಬಹಳಷ್ಟು ರೀತಿಗಳಿಂದ ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ದೇನೆ, ಅವ್ರ ಜೊತೆಯಲ್ಲಿ ನಿಂತುಕೊಂಡಿದ್ದೇನೆ. ಆದರೆ ಅವರ ಮನಸ್ಸಲ್ಲಿ ಒಂದೇ ಕೊರಿತಾ ಇತ್ತು. ಏನಪ್ಪಾ ಅಂದ್ರೆ, ಆ ಕದಿಮರನ್ನ ಹೇಗೆ ಹಿಡಿಬೇಕು, ಆ ಕದಿಮರನ್ನ ಹೇಗೆ ಹಿಡ್ಕೊಂಡು ಬರಬೇಕು, ಆ ಕದಿಮರನ್ನ ಹೇಗೆ ಹಿಡ್ಕೊಂಡು ಬಂದು ಸಾರ್ವಜನಿಕರ ಮುಂದೆ ನಿಲ್ಲಿಸಬೇಕು ಅನ್ನೋದೇ ನನ್ನ ಏಕೈಕ ಗುರಿಯಾಗಿದೆ ಅಂತಕ್ಕಂಥ ಮಾತನ್ನ ಆಗಾಗ ಹೇಳ್ತಾ ಇದ್ರು. ಆದರೂ ಛಲ ಬಿಡದ ಮತ್ತು ನಿರ್ಧಾರವನ್ನ ಕೈಗೊಂಡಿರುವಂತಹ ಪ್ರದೀಪ್ ಗುಂಟಿ ಅವರಿಗೆ ನಮ್ಮ ನಾರಾಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಕೂಡ ಸಲಾಂ ಹೇಳ್ತಾರೆ. ಯಾಕಂದ್ರೆ ಇದು ಒಂದು ದೇಶಕ್ಕಾಗಿ, ಇದು ಒಂದು ಕರ್ತವ್ಯಕ್ಕಾಗಿ, ಇದೊಂದು ಜನರ ಪ್ರೀತಿಗಾಗಿ, ಇದೊಂದು ಸಾರ್ವಜನಿಕರ ಬದ್ಧತೆಗಾಗಿ ಮಾಡುವಂತಹ ಕಾರ್ಯಕ್ಕೆ ಮತ್ತೊಂದು ಸಾರಿ ಸೆಲ್ಯೂಟ್ ಹೊಡ್ತೀವಿ. ಧನ್ಯವಾದಗಳು. ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸ್ರಿ. ಮುಂದಿನ ಬೀದರ್ ಟು ಬಿಹಾರ್ ಭಾಗ 2ರಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.